ಮೋಸ್ಟ್ಲಿ ಆ ಕ್ಷಣ ಬರಲ್ಲ ಅಂತ ಅನ್ಕೊಂಡಿದೀನಿ. ಮುಂದಿನ ಕ್ಷಣನೇ ನಮ್ ಕೈಯಲ್ಲಿಲ್ಲ ಅಂದ್ಮೇಲೆ ಅದು ಹೀಗೇ ಆಗತ್ತೆ ಅಂತ ತಿಳ್ಕೊಳ್ಳೋದು ತಪ್ಪಾಗತ್ತೆ. ದಿಗ್ವಿಜಯ ನೋಡು. ಗುರುಗಳೇ, ನೀವು ಪೂಜೆ ಮಾಡ್ತಿರೋದೇನೋ ಸರಿ, ಆದ್ರೆ ಆದಿಶೇಷನ್ ಫೋಟೋ ಯಾಕೆ? ದಿಗ್ವಿಜಯ, ಎಂದು ನಾನು ಮಾಡುತ್ತಿರುವುದು ಸಾಮಾನ್ಯ ಪೂಜೆಯಲ್ಲ, ಮಹಾಪೂಜೆ. ಆದಿಶೇಷನ ಶತ್ರುವನ್ನು ಆವಾಹಿಸುತ್ತಿರುವ ಪೂಜೆ. ಆದಿಶೇಷನ ನೆರಳನ್ನು ಕಂಡರೂ ಅವನನ್ನು ಸಾಯಿಸುವ ತವಕದಲ್ಲಿರುವ ಶತ್ರುವನ್ನು ಆವಾಹಿಸುತ್ತಿರುವ ಪೂಜೆ. ಅವನ ಶತ್ರುವನ್ನು ಕಂಡರೆ ಅವನು ವರ್ತಿಸುವ ರೀತಿಯನ್ನು ನೋಡು, ಅವನು ಉಗುಳುವ ಕ್ರೋಧಾಗ್ನಿಯನ್ನು ನೋಡು. ಇಂದು ಮಾಡುತ್ತಿರುವ ಪೂಜೆ ಹಿಂದೆಂದೂ ಮಾಡದ ಪೂಜೆ. ಏಕೆಂದರೆ ನಮ್ಮ ಮುಂದೆ ಇರುವುದು ಸಾಮಾನ್ಯ ಶತ್ರು ಅಲ್ಲ, ಮಹಾಶಕ್ತಿವಂತ ಶತ್ರು, ನಾಗಲೋಕದ ಮಹಾಬಲನಿವನು. ಯಾಕೆ ಹೀಗೆ ನೋಡ್ತಿದ್ದೀರಾ? ಓ, ನೋಡೋದು ತಪ್ಪ? ನೋಡೋದು ತಪ್ಪಲ್ಲ, ಆದ್ರೆ ಈ ತರ ನೋಡೋದು ತಪ್ಪು. ನಾನೇನ್ ತಪ್ಪಾಗಿ ನೋಡ್ತಾ ಇಲ್ವಲ್ಲ. ಆದ್ರೆ ನೀವ್ ನೋಡ್ತಿರೋದು ನನಗ್ ತಪ್ಪಾಗಿ ಕಾಣಿಸ್ತಿದೆ. ನೋಡ್ತಾ ಇರೋದು ಸರಿ ಅಂತ ಮನ್ಸಿಗೆ ಒಮ್ಮೆ ಹೇಳಿ, ಎಲ್ಲಾನು ಸರಿಯಾಗಿ ಕಾಣಿಸುತ್ತೆ. ಯಾಕೆ ಈ ರೀತಿ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ? ವಿಚಿತ್ರದ ಒಳಗಡೆ ಒಂದು ಚಿತ್ರ ಇದೆ ಅಭಯ್ ಅವರೇ, ಅದು ನಿಮ್ಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಏನಿದರ ಕಾರಣ? ಪರಮೇಶ್ವರ, ಮಹಾದೇವ, ಏನಿದು ಘೋರ? ಯಾವ ಅನರ್ಥದ ಸೂಚನೆ ಕೊಡುತ್ತಿರುವೆ ಮಹಾದೇವ? ಈ ಲೋಕ ಕಂಪಿಸುತ್ತಿರುವುದೇ ಏಕೆ? ನಾಗಗಳು ಭಯಭೀತವಾಗಿರುವುದೇಕೆ? ಹೇಳು ದೇವ. ಮಹೇಶ್ವರ, ಗುರುಗಳೇ, ಏನಿದು? ನೋಡು, ಇದು ಇವನ ಅಸಲಿ ರೂಪ. ಬೆಳೆದು ನಿಂತರೆ ಮುಗಿಲಂಗೆ ಮುಕ್ತವಲ್ಲ, ಬಾಯಿ ತೆರೆದರೆ ಸೂರ್ಯ ಚಂದ್ರರನ್ನೇ ನುಂಗಬಲ್ಲ. ಇವನು ಸಾಮಾನ್ಯ ಅಸ್ತ್ರವಲ್ಲ, ಪ್ರಬಲವಾದ ನಾಗಾಸ್ತ್ರ. ನಾಗಲೋಕ ದಾನವ ಲೋಕದ ನಡುವೆ ಯುದ್ಧ ಸಾರಿದಾಗ ದಾನವರ ಪರ ನಿಂತ ಅನ್ನೋ ಕಾರಣಕ್ಕೆ ನಾಗಲೋಕದಿಂದ ಹೊರಹಾಕಲ್ಪಟ್ಟ ಸರ್ಪ ಸೂಪಿಣಿ ಇವನು. ದೇವದಾನವರ ವರ ಪಡೆದ ಏಕೈಕ ಸರ್ಪ ಸೂಪಿಣಿ ಇವನು. ಇವನು ಹಿಡಿದು ನಿಂತರೆ ಆದಿಶೇಷ ಕೂಡ ಒಂದು ತೃಣಕ್ಕೆ ಸಮಾನ. ಇವನಿಗೆ ಇರುವ ವರಕ್ಕೆ ಇಡೀ ನಾಗಲೋಕವನ್ನೇ ಒಂಟಿಯಾಗಿ ಎದುರಿಸಬಲ್ಲ. ಇನ್ನು ಈ ಆದಿಶೇಷ ಯಾವ ಲೆಕ್ಕ? ಗುರುಗಳೇ, ಈ ಸರ್ಪನ ಕಳಿಸ್ಬಿಟ್ರೆ ಆದಿಶೇಷನ ಕೊಂದು ಹಾಕುತ್ತಾ? ಇಲ್ಲ, ಇವನನ್ನು ಕರೆದುಕೊಂಡು ಹೋಗಿ ಆದಿಶೇಷನ ಬಳಿ ಬಿಡಬೇಕು. ನಾನು ಈ ಸರ್ಪನ? ಹೌದು, ನೀನೇ. ಹೇಗೆ ಗುರುಗಳೇ? ಹೇಳ್ತೀನಿ.
ಭಗವಂತ, ಇದೇನಿದು? ಇದರಿಂದ ಮುಂದೆ ಆಗೋದನ್ನು ನೆನೆಸ್ಕೊಂಡ್ರೆ ನನಗೆ ಈಗಲೇ ಭಯ ಆಗ್ತಾ ಇದೆ. ನನೀಶ, ನಿಂಬೆಹಣ್ಣು ನೋಡಕ್ ಒಳ್ಳೆ ನೆಲ್ಲಿಕಾಯಿ ಇದ್ದಂಗಿದೆ. ಬೆಳಗ್ಗೆ ಚಿತ್ರಾನ್ನಕ್ಕಾಗುತ್ತಲ್ವಾ? ಚಿತ್ರಾನ್ನ ಮಾಡ್ತಾರೆ. ಇದೇನ್ ಚಿಕ್ಕಬೋಜಿ, ನಿಮಗೂ ಚಿತ್ರಾನ್ನ ಬೇಕಾ? ಬೇಡ. ಬೇಡವಾ? ಶರ್ಬತ್ ಬೇಕಾ? ಯಾವುದು ಬೇಡ ಕಣೋ. ಏನ್ರಿ ಮಿಸ್ಟರ್ ಧನಂಜಯ್, ನಿಂಬೆ ಹಣ್ಣ ಜೇಬುಲ್ ಇಟ್ಕೊಂಡು ಓಡಾಡ್ತಿದ್ದೀರಾ? ಏನ್ ಸಮಾಚಾರ? ಅದೇ ಈ ಮಾಟ ಮಂತ್ರ ಮಾಡೋರು ನಿಂಬೆಹಣ್ಣು ಇಟ್ಕೊಂಡು ಓಡಾಡ್ತಾರೆ ಅಂತ ಕೇಳಿದ್ದೆ. ಹಾಗೇನಾದ್ರೂ ಇವನಿಗೆ ಅಂತ ರೂಮ್ ಕೊಟ್ರು, ಹಾಲಲ್ಲಿ ಮಲಗಿದಾನಲ್ಲ, ಏನ್ ಮಾಡೋದೀಗ? ನನ್ನ ಕೆಲಸ ಮುಗೀತು. ಇನ್ನು ನನ್ನ ಮಹಾಶತ್ರು ಆದಿಶೇಷನ ಸಾವಾಗುತ್ತೆ. ಕಾಳ ಸರ್ಪದ ಕಾಳಗದ ಸಮಯದಲ್ಲಿ ಮನುಷ್ಯ ಮಾತೃರು ಇದ್ರೆ ಅವರು ಅದನ್ನ ನೋಡಿ ಎದೆ ಹೊಡೆದು ಸತ್ತು ಹೋಗ್ತಾರೆ ಅಂತ ಸ್ವಾಮಿಗಳು ಹೇಳಿದ್ದಾರೆ. ಬೇಡ ಬೇಡ, ನಾನ್ಯಾಕೆ ಇಲ್ಲಿರ್ಲಿ? ಚೀರಾಟ ಕಿರ್ಚಾಟದ ಮಧ್ಯೆ ಮನೇಲಿ ಇರೋರೆಲ್ಲ ಬಂದ್ಬಿಟ್ರೆ ಮೊದಲು ಮನೆಯವ್ರು ಯಾರೂ ಬರದೇ ಇರೋ ಹಾಗೆ ಮಾಡಬೇಕು. ಕಾಳಸರ್ಪ ಆವಾಹಯಾಮಿ, ಕಾಳಸರ್ಪ ಆವಾಹಯಾಮಿ. ಏನ್ ಹೇಳೋದು? ಇವತ್ತು ನನ್ನ ನಾಗಿನಿ ರೂಪ ನೋಡ್ಬಿಟ್ಟಿದ್ದಾರೆ. ಇವರಿಗೆ ನಾನು ನಾಗಿನಿ ಅಂತ ನನಗೆ ಗೊತ್ತು ಶಿವನಿ, ನೀನು ನಾಗ್ಲೋಗ್ದೋಳು, ಮಹಾಶಕ್ತಿವಂತ, ಎಲ್ಲ ಸತ್ಯನೂ ಗೊತ್ತು. ಆದ್ರೆ ನಾನು ಅದನ್ನ ನಿನ್ನ ಹತ್ರ ಹೇಳೋದಕ್ಕೆ ಗೊತ್ತಾಗ್ತಿಲ್ಲ ಅಷ್ಟೇ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ ಅಭಯ್ ಅವರೇ? ಅರ್ಥ ಆಗುತ್ತೆ. ನಿಮ್ಮ ಮುಖದಲ್ಲಿ 1000 ಪ್ರಶ್ನೆಗಳು, ಗೊಂದಲಗಳು. ನಾನು ಯಾರು, ನಾನು ಯಾಕೆ ಹೀಗೆ ಅಂತ ಅಲ್ವಾ? ನಾನು
ಸಾಮಾನ್ಯ ಮನುಷ್ಯಳಲ್ಲ, ನಾನು ನಾಗಿಣಿ. ಆ ಸತ್ಯ ನನಗೂ ಗೊತ್ತು ಶಿವಾನಿ, ಆದ್ರೆ ಗೊತ್ತಿಲ್ಲದ ಹಾಗಿರ್ಬೇಕು. ಅದು ಈಗಿನ ಅನಿವಾರ್ಯತೆ. ಶಿವಾನಿ ಅವರೇ, ಏನ್ ಹೇಳ್ತಿದ್ದೀರಾ? ನಿಜ ಹೇಳ್ತಾ ಇದ್ದೀನಿ ಅಬ್ಬಯ್ಯವರೇ. ಈ ಸತ್ಯ ನನ್ನಲ್ಲೇ ಇರಬೇಕಾಗಿತ್ತು. ಆದ್ರೆ ಒಂದಿನ ನನ್ನ ಸತ್ಯ ಎಲ್ಲ ನನ್ನ ಗಂಡ ತ್ರಿಶೂಲ್ ಗೊತ್ತಾಯ್ತು. ಅಷ್ಟು ದಿನ ಅದನ್ನೆಲ್ಲ ಅವನ ಹತ್ರ ಮುಚ್ಚಿಡೋದಕ್ಕೆ ಅವನು ತುಂಬಾ ಬೇಸರ ಮಾಡ್ಕೊಂಡ. ಇಷ್ಟು ವರ್ಷ ನಾವು ಹುಡುಕ್ತಾ ಇದ್ದ, ನಮಗ್ ಕಾಟ ಕೊಡ್ತಾ ಇದ್ದ ಇಚ್ಛಾಧಾರಿ ನಾಗಿಣಿ ಬೇರೆ ಯಾರು ಅಲ್ಲ, ಅದು ನೀನೇ ಶಿವಾನಿ. ಈ ಕ್ಷಣದಿಂದ ನಮ್ಮಿಬ್ರ ಮಧ್ಯ ಇದ್ದಿದ್ದ ಪ್ರೀತಿ ಕೊನೆ. ನನ್ನ ಜೀವನದಲ್ಲಿ ನಾನು ಮಾಡಿದ ತಪ್ಪು ಶಿವಾನಿ. ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ನೀನ್ ಸರಿ ಅಂತ ಗೊತ್ತಾಗೋಷ್ಟರಲ್ಲಿ ನಾನು ತಪ್ಪು ಮಾಡ್ಬಿಟ್ಟಿದ್ದೆ. ಅವತ್ತು ಕ್ಷಮೆ ಕೇಳಿದೆ, ಇವತ್ತು ಕ್ಷಮೆ ಕೇಳಬೇಕು ಅಂತ ಅನ್ನಿಸ್ತಿದೆ. ಇವತ್ತು ಅಷ್ಟೇ ಸತ್ಯ ಹೇಳ್ಬೇಕು ಅಂತ ಹೇಳಿದ್ದಲ್ಲ, ಯಾಕೋ ಗೊತ್ತಿಲ್ಲ, ನಿಮ್ ಮುಂದೆ ನಿಂತಾಗ ಎಲ್ಲ ಹೇಳ್ಕೊಂಡ್ಬಿಡ್ಬೇಕು ಅನ್ಸುತ್ತೆ. ಸುಳ್ಳು ಹೇಳ್ಬೇಕು ಅಂತಾನೆ ಅನ್ಸಲ್ಲ. ದಯವಿಟ್ಟು ಈ ಸತ್ಯ ನಿಮ್ ಹತ್ರನೇ ಇರ್ಲಿ, ಬೇರೆ ಯಾರಿಗೂ ಗೊತ್ತಾಗದ್ ಬೇಡ. ನನ್ನ ಪ್ರಾಣ ಉಳಿಸಿದ್ದೀರಾ, ಆ ಸರ್ಪದ ಬಾಯಿಂದ ನನ್ನ ಕಾಪಾಡಿದ್ದೀರಾ. ಹೀಗಿರುವಾಗ ನಾನು ನಿಮಗೆ ಋಣಿಯಾಗಿರ್ಬೇಕು. ಖಂಡಿತ ಈ ಸತ್ಯನ ನಾನು ಯಾರಿಗೂ ಹೇಳಲ್ಲ. ಅಲ್ಲ, ಈಗೊಬ್ಬ ಪೊಲೀಸ್ ಅಧಿಕಾರಿ, ನಾನ್ ನಾಗಿಣಿ ಅಂದ ತಕ್ಷಣ ನಿಮ್ಮಲ್ಲಿ ಒಂದು ವೇಳೆ ಅಲ್ಲಿ ಆದಿಶೇಷ ಇಲ್ಲ ತಾನೆ? ಅಯ್ಯೋ ಇಲ್ಲ ಗುರುದೇವ, ಅವನು ನನ್ನ ಕಣ್ಣಿಗೆ ಮೊದಲೇ ಬೆದ್ದಿದ್ದರೆ ನಾನು ನಿಮಗೆ ಹೇಳುತ್ತಿದ್ದೆ. ಹಾಗಾದರೆ ಈ ಸೂಪಣಿಯ ಸಾವು ಹೇಗಾಯಿತು? ಶಿವಾನಿಯನ್ನು ಕೊಲ್ಲುವುದಕ್ಕಾಗಿ ಈ ಮಹಾಸರ್ಪವನ್ನು ಕಳಿಸುವ ಅವಶ್ಯಕತೆ ಏನಿದೆ? ಅವಳು ಏಕಷ್ಟೇ, ಅವಳ ಬಳಿ ಶಕ್ತಿ ಇದೆ, ಆದರೆ ಆದಿಶೇಷನಷ್ಟು ಶಕ್ತಿ ಇಲ್ಲ. ಅವರಿಬ್ಬರು ಒಂದಾಗಿದ್ದರೆ ಮಾತ್ರ ಅವರ ಶಕ್ತಿ ಹೆಚ್ಚುತ್ತದೆ. ಇದು ಹೇಗೆ ಸಾಧ್ಯ? ಅದು ನನಗೆ ಅರ್ಥವಾಗುತ್ತಿಲ್ಲ ಗುರುಗಳೇ. ಆದರೆ ನನಗೆ ಇದರ ಹಿಂದೆ ಯಾವುದೋ ಸಂಚಿನ ಸೂಚನೆ ಕಾಣಿಸುತ್ತಿದೆ. ಏನು ಗುರುಗಳೇ? ಇದು ಇಲ್ಲಿಗೆ ಬಂದಿದ್ದು ಆದಿಶೇಷನನ್ನು ಕೊಲ್ಲುವುದಕ್ಕೆ ಆಗಿದ್ದರೆ ಇಷ್ಟರ ಹೊತ್ತಿಗೆ ಆಗಬಾರದ ಅನಾಹುತ ಆಗಿ ಹೋಗಬಿಡಬೇಕಿತ್ತು. ಅಂದರೆ ಅದೆಲ್ಲ ನನಗೆ ಮುಂದೆ ತಿಳಿಯುತ್ತದೆ. ಹೌದಾ? ಹೌದು ಗುರುಗಳೇ, ನೀವು ಕಳಿಸಿದ ಘಟಸರ್ಪ ಆದಿಶೇಷನಿಗೆ ಅಂತ್ಯ ಹಾಡುತ್ತೆ, ನಮ್ಮ ಸಮಸ್ಯೆಗಳೆಲ್ಲ ಕೊನೆಗಾಡುತ್ತೆ ಅಂತ ಹೇಳಿದ್ದೆ. ಆದ್ರೆ ಆ ಘಟಸರ್ಪದಿಂದ ಯಾವ ಪ್ರಯೋಜನವೂ ಆಗಲಿಲ್ಲ. ಆದಿಶೇಷ ಬದುಕಿದ್ದಾರೆ. ಆ ಘಟಸರ್ಪ ಏನಾಯ್ತೋ ಗೊತ್ತಿಲ್ಲ. ಏನು ಹೇಳ್ತಿರೋ ದಿಗ್ವಿಜಯ? ಇದು ಹೇಗೆ ಸಾಧ್ಯ? ಅಂದ್ರೆ ಇವನು ಧನಂಜಯ ಅಲ್ಲ, ದಿಗ್ವಿಜಯ. ಆದಿಶೇಷ ಒಂಟಿಯಾಗಿದ್ದಾಗ ನಾಗಶಕ್ತಿ, ನಾಗಿಣಿಯ ಶಕ್ತಿ, ನಾಗಮಣಿಯ ಶಕ್ತಿ ಯಾವುದೋ ಅವನ ಬೆಂಬಲಕ್ಕೆ ಬಾರದಿದ್ದಾಗ ಶುದ್ಧ ಶಕ್ತಿಗಳನ್ನು ಎದುರಿಸುವುದು ಅವನಿಗೆ ಅಸಾಧ್ಯ. ಹೀಗಿರುವಾಗ ಅವನು ಬದುಕುವುದು ಅಸಂಭವ. ನೀವು ಅಸಂಭವ ಅಂತ ಹೇಳಿದ ಘಟನೆಗಳೆಲ್ಲ ಸಂಭವಿಸಿದೆ ಗುರುಗಳೇ. ಆದಿಶೇಷನದು ಸಾಧಾರಣ ಶಕ್ತಿ ಅಲ್ಲ. ಅವನ ಶಕ್ತಿಗೆ ಬೆಂಬಲ ಕೊಡೋದಕ್ಕೆ ಅದ್ಯಾವುದೋ ಮಹಾಶಕ್ತಿ ನಿಂತುಬಿಟ್ಟಿದೆ. ನೀವು ಈ ಲೋಕದವರು, ಇಲ್ಲಿನ ರೀತಿ ನಿಯಮಗಳಿಗೆ ಬದ್ಧರಾಗಿ ಬದುಕ್ತಾ ಇರೋರು.
ನಿನ್ನೆ ನಿಮ್ಮ ಮೇಲೆ ನಡೆದ ಕ್ಷುದ್ರ ಪ್ರಯೋಗ ಈ ಲೋಕದವ್ರು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅದು ಬೇರೆ ಲೋಕದವರೇ ಮಾಡಿರ್ಬೇಕು. ಅಂದ್ರೆ ನೀವು ಕೂಡ ಈ ಲೋಕದವರಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಶಿವಾನಿಯವರೇ, ಏನ್ ನಿಮ್ ಮಾತಿನ ಅರ್ಥ? ಅಲ್ಲ, ನನಗ್ ಬಂದಿರೋ ಅನುಮಾನಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ನಾನು ನಾಗಲೋಕದವಳು, ನಾಗಗಳ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿರೋಳು. ನಾಗಗಳು ಸುಮ್ಮನೆ ಯಾರಿಗೂ ತೊಂದರೆ ಕೊಡೋದಕ್ಕೆ ಬರೋದಿಲ್ಲ. ಅವ್ರ ಮೇಲೆ ಕ್ಷುದ್ರ ಪ್ರಯೋಗ ಆಗಿದ್ರೆ ಮಾತ್ರ ದಿಕ್ಕು ತಪ್ಪಿ ಅವರು ಬೇರೆಯವ್ರಿಗೆ ತೊಂದರೆ ಕೊಡೋಕ್ ಸಾಧ್ಯ. ನಿನ್ನೆ ನಿಮ್ಮ ಮೇಲಾಗಿದ್ದು ಅದೇ. ಹಾಗಾದ್ರೆ ಆ ಕ್ಷುದ್ರ ಪ್ರಯೋಗ ನಿಮ್ಮ ಮೇಲೆ ಯಾರು ಮಾಡಿರ್ಬೋದು? ಶಿವಾನಿಗೆ ನನ್ನ ಮೇಲೆ ಅನುಮಾನ ಬರ್ತಾ ಇದೆ. ನಾನು ಹೇಳೋ ಸತ್ಯದಿಂದ ಮುಂದೇನೋ ಅನಾಹುತ ಆಗುತ್ತೆ. ನಾನು ಸತ್ಯ ಹೇಳೋ ಹಾಗಿಲ್ಲ. ಹಾಗಂತ ಇವಳು ಅನುಮಾನ ಜಾಸ್ತಿ ಮಾಡೋ ಹಾಗೂ ಇಲ್ಲ. ಶಿವಾನಿಯವರೇ, ಏನ್ ಗೊತ್ತಾ, ನೀವು ನಾಗ್ಲೋಗ್ದವ್ರಲ್ವಾ, ಮೋಸ್ಟ್ಲಿ ಅವರು ನಿಮಗ್ ತೊಂದರೆ ಕೊಡೋದಕ್ ಬಂದಿದ್ರು ಅಂತ ಅನ್ಸುತ್ತೆ. ನಾನು ಹಾಲಲ್ಲೇ ಮಲಗಿದ್ನಲ್ಲ, ನಾನ್ ಕಣ್ಣಿಗೆ ಬಿದ್ದಿದ್ದೀನಿ, ನನಗ್ ತೊಂದರೆ ಕೊಟ್ಟಿದ್ದಾರೆ. ಅಲ್ಲ, ಹಾಗಲ್ಲ ನಾನು ಹೇಳ್ತಿರೋದು. ಅಯ್ಯೋ, ಈಗ ಆ ವಿಷಯ ಬಿಡಿ. ಇನ್ಮೇಲೆ ಆ ವಿಷಯ ಮಾತಾಡೋದೇ ಬೇಡ. ಅದನ್ನ ನೆನ್ಸ್ಕೊಂಡೇನೆ ನನಗ್ ಭಯ ಆಗುತ್ತೆ. ಅದಕ್ಕೆ ಆ ವಿಷಯದ ಬಗ್ಗೆ ಮಾತಾಡೋದಾಗ್ಲಿ ಯೋಚನೆ ಮಾಡೋದಾಗ್ಲಿ ಮಾಡ್ಲೇಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಸರಿ, ನಾನು ಬರ್ತೀನಿ. ಆದರೆ ಆ ಮಾತು ಈಗೇಕೆ ನಾಗಮಾತು? ಬೇಡ ಬೇಡವೆಂದರು ಆ ನೆನಪುಗಳು ಕಾಡುತ್ತಿವೆ ಗುರುದೇವ. ಆದಿಶೇಷನ ಸಹೋದರ ಶೇಷನಾಗ ನನ್ನ ಉದರದಲ್ಲಿ ಜನಿಸಿದ ನನ್ನ ಕಂದನಲ್ಲವೇ ಈ ನಾಗಲೋಕದಿಂದ ದೂರವಾಗಿ ಇಂದಿಗೆ 125 ಸಂವತ್ಸರಗಳು ಕಳೆದು ಹೋದವು. ಅವನ ನೆನಪುಗಳು ಬಿಡದೆ ಕಾಡುತ್ತಿವೆ ಗುರುವರ್ಯ. ಅವನು ನನ್ನ ಕಂದನಲ್ಲವೇ? ನಿಮ್ಮ ಇನ್ನೊಬ್ಬ ಮಗ ಆದಿಶೇಷನ ತಮ್ಮ ಶೇಷನಾಗ ಈ ಲೋಕದ ನೀತಿ ನಿಯಮಗಳ ವಿರುದ್ಧ ಹೋಗಿ ಈ ಲೋಕದಿಂದ ದೂರವಾದವ. ಮಗನ ಬಗ್ಗೆ ಅಂದಾಗ ಮಾತೃ ಹೃದಯಕ್ಕೆ ನೋವಾಗುವುದು ಸಹಜ. ಆದರೆ ಆದಿಶೇಷನ ತಮ್ಮ ಶೇಷನಾಗ ನಿಮ್ಮ ಮಗ ಎಂಬ ಕಾರಣಕ್ಕೆ ಅವನು ಮಾಡಿದ್ದೆಲ್ಲ ಸರಿಯಲ್ಲ ನಾಗಮಾತ. ಅವನು ಸರಿ ಇದ್ದಾಗ ತಾನೆ ಅವನು ಪ್ರೇತ ಲೋಕದ ಮೇಲೆ ಯುದ್ಧ ಮಾಡೋದಕ್ಕಾಗಿ ಒಬ್ಬನೇ ಹೋಗಿದ್ದು. ಅವನು ವೀರಾಧಿವೀರ, ಮಹಾಪರಾಕ್ರಮಿ. ಒಂದು ಲೋಕವೇ ಅವನ ಎದುರು ಬಂದರು ಬಡದಾಡುವಷ್ಟು ಶಕ್ತಿಶಾಲಿ. ಈ ನಾಗಲೋಕಕ್ಕೆ ಭಾವಿ ಯುವರಾಜನಾಗಬೇಕಾಗಿದ್ದ ಶೇಷನಾಗ
ಯಾರು ಯಾರು ನೀನು? ಮೋಹಿನಿ, ಪ್ರೇತಲೋಕದ ರಾಜಕುಮಾರಿ. ಇದು ಪ್ರೇತಲೋಕ. ಇಲ್ಲಿ ಬರಲು ಬೇರೆ ಲೋಕದವರು ಎದುರುತ್ತಾರೆ. ಆದರೆ ನೀನು ಹಾಗಿದ್ದಾಗ ಇವಳಿಗೆ ಅಭಯ ಕೊಡಬೇಕಾಗಿರುವುದು ನನ್ನ ಜವಾಬ್ದಾರಿ ಮಾತ್ರ ಅಲ್ಲ, ಈ ನಾಗಲೋಕದ ಜವಾಬ್ದಾರಿ. ಶೇಷನಾಗ ನಿಶಾಚರ ಪಿಶಾಚಿಗೆ ನಾಗಲೋಕದಲ್ಲಿ ಆಶ್ರಯ ಕೊಟ್ಟರೆ ಈ ನಾಗಲೋಕವು ಪ್ರೇತಾಲಯವಾಗುವುದು. ಆಶ್ರಯದ ಅಭಯವನ್ನಿತ್ತರೆ ಅದು ದುರಂತ. ಮುಂದೊಂದು ದಿನ ನೀನು ಯುವರಾಜನಾಗಬೇಕಾದವನು ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಷ್ಟು ಹೊತ್ತು ಸೋಮನಿದ್ದೆ. ನೀನಲ್ಲದೆ ಬೇರೆ ಯಾರಾದರೂ ಆಗಿದ್ದರೆ ಈ ಕೂಡಲೇ ಅವರನ್ನು ಭಸ್ಮ ಮಾಡಿಬಿಡುತ್ತಿದ್ದೆ. ಅಂದರೆ ಈ ಲೋಕದಲ್ಲೂ ಎರಡೆರಡು ನ್ಯಾಯ ಇದೆ ಎಂದಾಯ್ತಲ್ಲ ಗುರುಗಳೇ. ಹಾಗಿದ್ದಾಗ ಇವಳಿಗೊಂದು ನ್ಯಾಯ ಕೊಡಿ. ಶೇಷನಾಗ, ನೀನು ಮಹಾಗುರುಗಳ ಬಳಿ ಈ ರೀತಿ ಮಾತನಾಡುತ್ತಿರುವುದು ತಪ್ಪು. ಹಾಗಿದ್ದರೆ ಸರಿ ಯಾವುದು ಗುರುಗಳೇ? ನಾವು ನಾಗಗಳು ದೇವರ ನಂತರದ ಸ್ಥಾನವನ್ನು ಅಲಂಕರಿಸಿದವರು. ಕಾಯಿಲೆಗಳಿಗೆ, ಸಂತಾನ ಭಾಗ್ಯಕ್ಕೆ, ಮೋಕ್ಷಕ್ಕೆ, ಮಾನವರಿಗೆ ವರವನ್ನು ಕೊಡುವ ಶಕ್ತಿ ಭಗವಂತನಿಂದ ಪಡೆದುಕೊಂಡು ಬಂದವರು. ಅಂತಹ ನಾವು ನಂಬಿ ಬಂದವರಿಗೆ ಮೋಸ ಮಾಡಿದರೆ ತುಚ್ಛ ಮಾನವರಿಗೂ ನಮಿಗೂ ಏನು ವ್ಯತ್ಯಾಸ? ನಿನ್ನ ಜೊತೆ ಮಾತಾಡಿ ಪ್ರಯೋಜನವಿಲ್ಲ. ನೀನು ಈ ಕೂಡಲೇ ಈಗಲೇ ನಿರ್ಧರಿಸೋ. ನಿನಗೆ ಬೇಕಾಗಿರುವುದು ಈ ನಾಗಲೋಕವ ಅಥವಾ ಈ ಪಿಶಾಚಿಯ? ನನಗೆ ಬೇಕಾಗಿರುವುದು ನಾನು ಇವಳ ಜೊತೆ ಇರುವ ಈ ಲೋಕ. ಅಸಂಭವ. ನೀನು ಇದೇ ಉದ್ಧಟತನದಲ್ಲಿ ಮಾತನಾಡುತ್ತಿದ್ದರೆ ನಾಗ ಸೈನಿಕರು ನಿನ್ನನ್ನು ಕಾರಾಗೃಹಕ್ಕೆ ತಳ್ಳುವರು. ಎಚ್ಚರ! ಒಂದು ಲೋಕವನ್ನು ಗೆದ್ದು ಬರುವ ಶಕ್ತಿ ಇರುವ ನನಗೆ ಈ ಸೈನಿಕರು ಬರೀ ತೃಣ. ಈ ಲೋಕವನ್ನೇ ಎದುರಿಸುವ ಮಾತೆ ಅದು ಈ ಪ್ರೇತಾತ್ಮಕ್ಕೋಸ್ಕರ. ಇವಳು ಪ್ರೇತಾತ್ಮವಲ್ಲ, ನನ್ನ ಪ್ರೇಮಾತ್ಮ. ಇವಳಿಲ್ಲದ ಲೋಕ ನನಗೆ ಬರೀ ಶೋಕ. ಬೇಡ ಶೇಷ, ಇಂಥ ಮಾತು ಬೇಡ. ಎಲ್ಲರನ್ನೂ ಒಪ್ಪಿಸೇ ಬದುಕೋಣ. ಗುರುಗಳೇ, ನೀವು ಹಿರಿಯರು. ಇಂಥ ಮಾತು ನಿಮಗೆ ಭೂಷಣವಲ್ಲ. ದಯಮಾಡಿ ನಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಿ. ಪಿಶಾಚಿಗಳಿಂದ ಉಪದೇಶ ಮಾಡಿಸಿಕೊಳ್ಳುವಷ್ಟು ನಾಗಲೋಕ ಹಾಳಾಗಿಲ್ಲ. ನೆನಪಿನಲ್ಲಿ ಏದೋ ನಾಗಲೋಕ ಸರ್ವೇಶ್ವರನಾದ ಆ ಶಿವನ ಇಷ್ಟವಾದ ಲೋಕ. ನಾಗಮಣಿಯ ಐಶ್ವರ್ಯದಿಂದ ಕಂಗೊಳಿಸುತ್ತಿರೋ ಶೋಕವಿಲ್ಲದ ಲೋಕ. ನಾಗಲೋಕದ ಯುವರಾಜನ ಮದುವೆಯಾಗಬೇಕಿರುವುದು ನಾಗಲೋಕದ ಸುನೇತ್ರೆಯನ್ನು. ಪ್ರೇತಾಲೋಕದ ನಿನ್ನನ್ನಲ್ಲ. ಇದು ನಾಗಲೋಕದ ನಿಯಮ, ಆ ಶಿವನ ನಿಯಮ. ನಿಮ್ಮ ಸ್ವಾರ್ಥಕ್ಕೆ ಆ ಶಿವನ ಹೆಸರೇಕೆ? ಶಿವನ ಕಣ್ಣಲ್ಲಿ ಎಲ್ಲರೂ ಒಂದೇ ಅಂದಾಗ ನಮ್ಮನ್ನು ಬೇರೆ ಮಾಡುವ ಪ್ರಯತ್ನ ಏಕೆ? ನಾಗಲೋಕ ನಾಗಲೋಕವಾಗಿ ಉಳಿದಿರೋದು ಬೇರೆ ಲೋಕದವರ ಜೊತೆ ಸಂಬಂಧ ಬೆಳೆಸಿ ಸಂಕರ ವರ್ಗ ಸೃಷ್ಟಿಯಾಗದ ಕಾರಣಕ್ಕೆ.
ಇದು ಹಾಗೆ ಉಳಿಯಬೇಕು. ಇದು ಆ ಶಿವನ ಕಟ್ಟಪ್ಪಣೆ. ಅಂತ ಅಪ್ಪಣೆ ದೇವರು ಕೊಡಲಾರ. ಒಂದು ವೇಳೆ ಕೊಟ್ಟರೆ ಆ ಶಿವನು ದೇವರೇ ಅಲ್ಲ. ಶೇಷನಾಗ ಪಿಶಾಚಿಯ ಪ್ರೇಮದಿಂದ ಶಿವನನ್ನು ಅಲ್ಲಗೆಳೆದು ಮಾತನಾಡುವೆಯಾ? ಇಂಥ ಸಮಯದಲ್ಲೂ ಅವನು ಕಲ್ಲಾಗಿ ಕೂತಿದ್ದಾನೆ ಎಂದರೆ ಅವನು ಬರೀ ಕಲ್ಲು ಅಷ್ಟೇ. ಶಿವನನ್ನು ಕಲ್ಲು ಎನ್ನುವಷ್ಟು ಸಾರಿಸುತ್ತೇವೆ. ನಿನ್ನನ್ನು ಹೀಗೆ ಕಲ್ಲು ಮಾಡುವೆ. ಹರ ಹರ ಮಹಾದೇವ. ಆದಿಶೇಷ ಮತ್ತೆ ಹುಟ್ಟು ಬಂದಿದ್ದಾನೆ. ನಮ್ಮನೆಯಲ್ಲೇ ಇದ್ದಾನೆ. ನೀವಿಲ್ದೆ ನಾನು ತುಂಬಾ ತೊಂದರೆ ಅನುಭವಿಸ್ಬಿಟ್ಟೆ. ನಾನು ನನ್ನ ಫ್ರೆಂಡ್ಸ್ನೆಲ್ಲ ಕಳ್ಕೊಂಡ್ಬಿಟ್ಟೆ ಗುರುಗಳೇ. ಆದರೆ ಈಗ ನೀವು ಬಂದಿದ್ದೀರಲ್ಲ, ನನಗೆ ಸಮಾಧಾನ ಆಯ್ತು. ಹಾಗೆ ನನ್ನ ಪ್ರಾಣಕ್ಕೆ ಭರವಸೆನೂ ಸಿಕ್ತು. ತಾಳ್ಮೆ ದಿಗ್ವಿಜಯ, ತಾಳ್ಮೆ. ಗುರುಗಳೇ, ನೀವು ಹೇಳೋ ತಾಳ್ಮೆ ನನ್ನನ್ನೇ ಮುಗಿಸ್ಬಿಡುತ್ತೆ. ಅದಕ್ಕೂ ಮೊದಲು ಹೇಗಾದ್ರೂ ಮಾಡಿ ಆ ಆದಿಶೇಷನ ಮುಗಿಸೋದಕ್ಕೆ ಒಂದು ದಾರಿ ತೋರಿಸಿ. ಇದು ಮೂರ್ಖತನದ ಪರಮಾವಧಿ ದಿಗ್ವಿಜಯ. ನೀನು ಆದಿಶೇಷನನ್ನು ಸಾಯಿಸಿದ ಮರುಕ್ಷಣವೇ ನೀನು ನಾಗಮಣಿಗೆ ಅಧಿಪತಿ ಆಗುತ್ತೇನೆ ಅಂದುಕೊಂಡೆಯ. ನಿನಗೆ ನಾಗಮಣಿಯ ಶಕ್ತಿ ಬೇಕು ಅಂದ್ರೆ ಆದಿಶೇಷ ಬದುಕಿರಲೇಬೇಕು. ಗುರುಗಳೇ, ಏನ್ ಹೇಳ್ತಿದ್ದೀರಾ ನೀವು? ನಿನ್ನ ಅನುಮಾನ ಹೊರಬಂದು ನಿನಗೆ ಆದಿಶೇಷ ಅನ್ನೋ ಸತ್ಯ ತಿಳಿದಿದೆ ಅಂತ ಅವನು ಗೊತ್ತಾದ್ರೆ ಅಲ್ಲಿಗೆ ಸರ್ವನಾಶ. ಅವನಿಗೆ ಏನಾದರೂ ತೊಂದರೆ ಆದ ಮರುಕ್ಷಣವೇ ನಾಗಿಣಿ ನಿನ್ನ ಸಾಯಿಸಿ ಹಾಕ್ತಾಳೆ. ದಿಗ್ವಿಜಯ, ನಾಗಮಣಿಯ ಶಕ್ತಿ ನಿನ್ನದಾಗಲು ನಾಗರಾಜನ ಅವಶ್ಯಕತೆ ತುಂಬಾನೇ. ಇದನ್ನು ನನ್ನ ತಮ್ಮ ಮೂಡ ರಕ್ಷಕರಿಗೂ ಹೇಳು. ತಗೋ, ಇದನ್ನು ನನ್ನ ಗುರುತಾಗಿ ಅವನಿಗೆ ತೋರಿಸಿ. ಹೊರಡೋ. ಅಲ್ಲ ಗುರುಗಳೇ, ಅದು ಹೊರಡು.